ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಫ್ರೆಶ್ ಆಗಿ ಮೈಂಡು ಇಟ್ಕೊಂಡು ಬೆಳಗ್ಗೆಯಿಂದ ಶುರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೆ ಇವಾಗ ಅಡುಗೆಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಬಂದು ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದೆ ಮೊಳಕೆ ಕಾಳು ಕಟ್ಟಿದ್ದೀನಿ, ಅದನ್ನು ಸಾಂಬಾರು ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾವಾಗ ಮಾಡೋದು, ಯಾವಾಗ ಟೈಮ್ ಸಿಗುತ್ತೆ ಆವಾಗ ಮಾಡೋದು. ಸರಿ, ಇವಾಗ ಒಂದು ಇದ್ದರೆ ಇನ್ನೊಂದು ಸಿಗ್ತಾ ಇರಲಿಲ್ಲ. ಆಮೇಲೆ ಸರಿ ಒಂದು ಸ್ವಲ್ಪ ಆನ್ಲೈನಲ್ಲಿ ಬುಕ್ ಮಾಡಬೇಕಿತ್ತು. ಸರಿ, ಬೆಳಗ್ಗೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ನಮ್ಮ ಮನೆಗೆ ಒಂದು 7 to 8 ಮಿನಿಟ್ಸಲ್ಲಿ ಬಂದುಬಿಡುತ್ತೆ. ಹೆಂಗೆ ನಾನು ಹೇಳ್ತಾ ಇರ್ತೀನಿ, ಅವಲ್ಲ ನಾವು ಯಾವುದಾದ್ರೂ ಶಾಪ್ಗೆ ಹೋಗಿ ತರ್ತೀವಿ ಅಂತಂದ್ರೂ ಅದೇ ಸ್ಪೀಡಲ್ಲೇ ಬರುತ್ತೆ. ಆದರೆ ಪ್ರೈಸ್ ಏನು ಗೊತ್ತಾ, ಆನ್ಲೈನ್ಗೂ ಆಫ್ಲೈನ್ಗೂ ಸ್ವಲ್ಪ ಪ್ರೈಸ್ ವ್ಯತ್ಯಾಸ ಇದ್ದೇ ಇರುತ್ತೆ ಖಂಡಿತ. ದಿಢೀರಾಗಿ ಅಂತ ಬೇಕು ಅಂತಂದರೆ ನಿಮಗೆ ಆನ್ಲೈನ್ ಆಪ್ಷನ್ ಬೆಟರು. ಮನೆಯಲ್ಲಿ ಯಾರು ತರೋರಿಲ್ಲ ಅಂತಂದರೆ ಆಫ್ಲೈನ್ ನೀವೇ ಹೋಗ್ತೀರಾ, ಇಲ್ಲ ಮನೇಲಿ ಯಾರು ತರ್ತಾರೆ ಅಂತ ಹೇಳಿದರೆ ಆಫ್ಲೈನೇ ಬೆಸ್ಟು ಅಂತ ಹೇಳ್ತೀನಿ. ಅವ್ರವ್ರಿಗೆ ಹೆಂಗೆ ಅವ್ರ ಕಂಫರ್ಟಬಲು, ಅವ್ರ ಏನು ಹೆಂಗೆ ಅವಶ್ಯಕತೆ ಇರುತ್ತೋ ಅದ್ರ ಥರ ನೀವು ಬುಕ್ ಮಾಡ್ಕೊಳ್ಳೋದು ಅಲ್ವಾ. ನನಗೆ ಈ ಥರ ಅವಶ್ಯಕತೆ ಇದ್ದೇ ಇರುತ್ತೆ, ಅದರಿಂದ ನಾನು ಆನ್ಲೈನ್ ಬುಕ್ ಮಾಡ್ಕೊತಾ ಇರ್ತೀನಿ ಅವಾಗವಾಗ. ಇವಾಗ ಬಂದು ಮೊಳಕೆ ಹುಳಿ ಕಾಳು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇರೆ ಏನು ತರಕಾರಿ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಯಾಕೆ ಹಿಂದಿನ ದಿನ ನಾನು ತೊಗರಿ ಕಾಳು ಮತ್ತು ಏನು ಬೀನ್ಸ್, ಗೆಡೆಕಾಳು, ಸಾಲಿಗೆಡೆ ಅಂತೆಲ್ಲ ಹಾಕಿ ಸಾಂಬಾರು ಮಾಡಿಬಿಟ್ಟಿದ್ದೆ. ಸೊ ಆದ್ದರಿಂದ ಆ ತರಕಾರಿಗಳೆಲ್ಲ ಬೇಡ, ಪ್ಲೈನಾಗಿ ಬರೀ ಜಸ್ಟ್, ಯಾಕಂದರೆ ಸೋಮ್ಗೆ ಮೊಳಕೆ ಹುಳಿ ಕಾಳು ಸಾಂಬಾರು ಅಂತಂದರೆ ತುಂಬಾ ಇಷ್ಟ. ಸೊ ಜಸ್ಟ್ ಆಲೂಗಡ್ಡೆ ಹಾಕ್ಬಿಟ್ಟು ಮಾತ್ರ ಮಾಡೋಣ ಕಾಳು ಸಾರು ಅಂತ. ಇನ್ನು ವಿಷಲ್ ಹಾಕ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಕಾಳು ಸ್ವಲ್ಪ ಕುಕ್ಕರಲ್ಲೇ ಬಿಸೋಣ, ರುಚಿ ಜಾಸ್ತಿ ಇರುತ್ತೆ ಅಂತ. ಸೊ ವಿಷಲ್ ಹಾಕ್ಸೋದಕ್ಕೂ ಮತ್ತು ಕಲಸೋಗ್ಬಿಡುತ್ತೆ ಕಾಳುಗಳೆಲ್ಲ, ಆದ್ದರಿಂದ ಅಲ್ಲ. ಇನ್ನು ಅದೇ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಆರ್ಡರ್ ಮಾಡಿದ್ದೆ ಅಲ್ಲ, ಬಂತು ಪಟ್ ಅಂತ. ಒಂದು ಬೆಳಿಗ್ಗೆನೇ ಆಗಿದ್ದರಿಂದ ಒಂದು 7 to 8 ಮಿನಿಟ್ಸಲ್ಲೆಲ್ಲ ತಂದೇ ಬಿಟ್ರು, ಒಗ್ಗರಣೆ ಮಾಡೋಷ್ಟ್ರಲ್ಲಿ ತಂದುಬಿಟ್ರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಏನೇನು ಬುಕ್ ಮಾಡಿದೆ ಅದೆಲ್ಲ ತೆಗೆದು ಎತ್ತಿಡ್ತಾ ಇದ್ದೀನಿ. ದೀಪಾವಳಿ ಓಚರತ್ತೆ ಅದೇನೋ ಕಳಿಸಿದ್ರು, ಅದೇನು ಅಂತಲೇ ಗೊತ್ತಾಗಲಿಲ್ಲ. ತಲೆ ಕೆರ್ಕೊಳ್ತಾ ಇದ್ದೆ, ಅದು ಏನಂತ ನೋಡ್ತಾ ಇದ್ದೆ. ಯಾವುದೋ ಈ ಫಾರಿನ್ದು ಡಾಲರ್ ಬರ್ತಾವಲ್ವ, ನಮ್ಮದು ನೋಟ್ಗಳು ಬರಲ್ವ, ಆ ಥರ ಏನೋ ಒಂದು ಕೊಟ್ಟು ಕಳಿಸಿದ್ರು ಒಂದು ಎನ್ವಲಪ್ನಲ್ಲಿ. ಅದೇನಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿಲಿ ನೋಡಿದೆ, ಏನೂ ಗೊತ್ತಾಗಲಿಲ್ಲ. ಸರಿ ಅಂದ್ಬಿಟ್ಟು ಸೈಡಿಗಿಟ್ಟು ನಾನು ಅಡುಗೆ ಮಾಡೋಣ ಇದನ್ನು ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ ನನಗೆ ಕೆಲಸ ಆಗೋದಿಲ್ಲ ಇನ್ನು ಅಂತ ಅಂದ್ಕೊಂಡು ನಾನಿವಾಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಮಸಾಲೆ ಸೇಮ್ ಈಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿ ಹಾಗೆ ಸ್ವಲ್ಪ ಸಾಂಬಾರು ಪೌಡರು, ಕೊತ್ತಂಬರಿ ಸೊಪ್ಪು, ಟೊಮಾಟೊ, ಇದು ಸಾಂಬಾರು ಪೌಡ್ರ್ ಇದೆಲ್ಲ ಹಾಕಿ ರುಬ್ಬಿ ಮಸಾಲೆ ಹಾಕಿ ಹಂಗೆ ಇಟ್ಟಿದ್ದೀನಿ. ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೊತಾನೇ ಇದೆ, ಅಲ್ಲಿಂದಲೇ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಫ್ರೂಟ್ಸ್ಗಳೆಲ್ಲ ಇದ್ವು ಜಾಸ್ತಿ. ಫ್ರೂಟ್ಸ್ ಸಲಾಡ್ ಮಾಡಿದೆ. ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ನ ನೆನೆ ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸು, ಹನಿ, ಹಾಗೆ ಸೇಬು, ದಾಳಿಂಬೆ ಹಣ್ಣು, ಬಾಳೆಹಣ್ಣು 3 ಥರ ಹಣ್ಣನ್ನು ಹಾಕಿ ಇದನ್ನು ರೆಡಿ ಮಾಡಿದೆ. ಒಂದು ಸ್ವಲ್ಪ ತಿಂತಾರೆ ಸೋಮ್ ಬಂದರೆ, ಅಂದರೆ ಚಪಾತಿ ಮಾಡೋಷ್ಟರಲ್ಲಿ ಅಂತ ನಾನು ಅಂದ್ಕೊಂಡೆ. ಅವ್ರಂದ್ರೆ ಇಲ್ಲ ನಿಖಿತಾ, ಬೆಳಗ್ಗೆ ನನಗೆ ಇದನ್ನು ತಿನ್ನೋಕ್ಕಾಗೋದಿಲ್ಲ, ಆಮೇಲೆ ನಾನು ತಿಂಡಿ ತಿನ್ನೋಕ್ಕಾಗಲ್ಲ, ನನಗೆ ಲಂಚ್ ಬಾಕ್ಸ್ ಕಟ್ಟು, ನಾನು ಬೇಕಾದ್ರೆ ಆಫೀಸಲ್ಲಿ ಒಂದು 12:30 1 ಗಂಟೆ ಹಾಗೆ, ಇಲ್ಲ ಒಂದು 12 ಗಂಟೆ ಹಾಗೆ ತಿಂತೀನಿ. ಇವಾಗ ಸದ್ಯಕ್ಕೆ ನನಗೆ ಇದನ್ನು ಮಾತ್ರ ಚಪಾತಿ ಕೊಡು ಸಾಕು ಅಂತ ಹೇಳಿದ್ರು. ಹಿಂಗೆ ಖುಷಿ ಮಗಳು ಬಂದಿತ್ತು ಶಾಮ್ಮ ಅಂತ ಹೇಳ್ಕೊಂಡು ನನ್ನನ್ನು ಏನೋ ಎತ್ಕೊಳಮ್ಮ ಅಂತ ಹೇಳ್ತಾಯಿತ್ತು. ಸರಿ ಅಂದ್ಬಿಟ್ಟು ಅದನ್ನ ಅಲ್ಲೇ ಪಕ್ಕದಲ್ಲೇ ಕೂರಿಸ್ಕೊಂಡು ನಾನು ಚಪಾತಿನ ಪಟಪಟ ಅಂತ ಮಾಡ್ತಾಯಿದ್ದೀನಿ. ಸೋಮ್ಗೆ ಟೈಮ್ ಆಗಿತ್ತು ಪಾಪ, ಆದ್ರೂ ಬರೋರು ನೋಡೋರು ಆ ಕಡೆಗೆ ಹೋಗೋರು, ಬರೋರು ನೋಡೋರು ಆ ಕಡೆಗೆ ಹೋಗೋರು. ಆಮೇಲೆ ಒಂದು ಚಪಾತಿ ಅವರೇ ಬೇಯಿಸ್ತಾಯಿದ್ರು, ಈ ಥರ ಎಲ್ಲ ಮಾಡ್ತಾಯಿದ್ರು. ನನಗೆ ನನ್ನ ಮಗಳನ್ನ ಈ ಥರ ಎಲ್ಲ ಕೂರಿಸ್ಕೊಂಡು ಅಡುಗೆ ಮಾಡೋದು ನಿಜವಾಗ್ಲೂ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಅವಳು ಏನಾದ್ರು ಕಲಿತಾಳೆ ಅನ್ನೋ ಥರ. ರಕ್ಷಿತ್ನೂ ಹಾಗೆ ಮಾಡ್ತಾಯಿದ್ದೆ. ಆದರೆ ನನಗೆ ನಮ್ಮಮ್ಮ ಈ ಥರ ಎಲ್ಲ ಮುದ್ದು ಮಾಡಿರೋದಾಗಲಿ, ಇಲ್ಲ ಅಂತಂದರೆ ನಮ್ಮನ್ನ ಈ ಥರ ಕೂರಿಸ್ಕೊಂಡು ಮಾಡಿರೋದಾಗಲಿ ನನಗೊಂಚೂರು ನೆನಪಿಲ್ಲ. ನಾನು ಅದೇ ಅಂದ್ಕೊತಿರೋದು, ಬರೀ ನಮ್ಮಮ್ಮ ನನಗೆ ಹೊಡೆದಿರೋದೇ ಜಾಸ್ತಿ ಜ್ಞಾಪಕ ಇದೆ ಹೊರತು ಮುದ್ದು ಮಾಡಿರೋದು ನನಗೆ ಒಂದು ಇಷ್ಟು ಜ್ಞಾಪಕ ಇಲ್ಲ. ನಾನು ಅದೇ ಅಂದ್ಕೊತಾ ಇರ್ತೀನಿ, ಹೆಂಗೆ ಅಲ್ವಾ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ತುಂಬ ಒಂಥರ ಆವಾಗ ಹೆಂಗೆ ಅಂತ ರೌಡಿ ಥರ ನಮ್ಮಮ್ಮ. ಆವಾಗ ನಮ್ಮೂರಿಗೆ ಏನು ಧನಲಕ್ಷ್ಮಿ ಅಲ್ವಾ ನಮ್ಮಮ್ಮನ ಹೆಸರು, ಧನಲಕ್ಷ್ಮಿ ಮಗಳು ಅಂತ ಹೇಳಿದ್ರೆ ಧನಲಕ್ಷ್ಮಕ್ಕನ ಮಗಳಪ್ಪ ಇವಳು ಅಂತ ಎಲ್ಲ ಇದು ಮಾಡೋರು, ಭಯ ಬೀಳೋ ಥರ ಇದು ಮಾಡೋರು. ಸೊ ಹಾಗಿದ್ರು. ಆ ಭಯದ್ದು ಇದಿತ್ತೆ ಹೊರ್ತು ನನಗೆ ಆ ಪ್ರೀತಿಯೆಲ್ಲ ಕಾಣಿಸ್ತಾನೆ ಇರಲಿಲ್ಲ. ಆದರೆ ನನಗೂ ಕೋಪ ಇದೆ, ಸಿಕ್ಕಾಪಟ್ಟೆ ಕೋಪ ಬಂದರೆ ಹೊಡೆದ್ಬಿಡ್ತೀನಿ. ಆದರೆ ರಕ್ಷಿತಿಗೆ ಹೊಡೆಯೋಷ್ಟು ಖುಷಿಗೆ ಹೊಡೆಯಲ್ಲ.
ಹೊಡೆಯೋದೇ ಇಲ್ಲ ಹೇಳ್ಬೇಕಂದ್ರೆ. ಅಕ್ಷಿತಿಗೆ ಹೊಡೆದಿರೋ ಒಂದು 5% ಖುಷಿಗೆ ನಾನು ಹೊಡೆಯೋದೇ ಇಲ್ಲ. ಯಾಕೆಂತಂದರೆ ಎಷ್ಟೋ ತುಂಬ ಪ್ರೀತಿ ಇಟ್ಟು ಕಾಡಿ ಬೇಡಿ ನಾನು ಹೆಣ್ಮಗು ಬೇಕು ಅಂತ ಎತ್ತಿರೋದ್ರಿಂದ ನಾನು ಜಾಸ್ತಿ ಎಲ್ಲ ಇದು ಮಾಡೋದಕ್ಕೆ ಹೋಗೋದಿಲ್ಲ. ಆಯಿತು, ಇನ್ನು ಅದಾದಮೇಲೆ ನಾನು ತಿಂಡಿ ತಿಂದಾದಮೇಲೆ ಫುಲ್ ಕಂಪ್ಲೀಟ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಒಂದು ಸ್ವಲ್ಪ ಗ್ಯಾಸ್ ಎಲ್ಲ ಉಜ್ಜಿಗೆಲ್ಲ ಕ್ಲೀನ್ ಮಾಡಬೇಕಾಯ್ತು. ಆಮೇಲೆ ಬೇಬೆ ಪಟಪಟ ಅಂತೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಒರೆಸಿ ಆಮೇಲೆ ಸ್ನಾನ ಮಾಡ್ಕೊಂಬಂದು ಇನ್ನು ಶಾಪ್ಗೆ ಹೋಗೋಕ್ಕೆ ರೆಡಿ ಆಗಬೇಕು. ಫ್ರೆಂಡ್ಸ್, ಇನ್ನೇನು ವಿಂಟರ್ ಸೀಸನ್ ಶುರು ಆಗ್ತಾಯಿದೆ. ಚಳಿಗಾಲ ಬಂತು ಅಂದರೆ ಸಾಕು, ಗೊತ್ತಲ್ಲ, ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಹೋಗುತ್ತೆ. ಅಂದರೆ ನನಗೆ ಎಕ್ಸ್ಪೆಷಲಿ ತುಂಬಾ ಡ್ರೈ ಆಗುತ್ತೆ ಚಳಿಗಾಲ ಬಂದರೆ. ಒಂಥರ ಇಚ್ಚಿಂಗ್ ಥರನೂ ಶುರು ಆಗುತ್ತೆ. ಆದ್ದರಿಂದ ನಾನು ಕಂಪಲ್ಸರಿ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ, ಮಾಡಲೇಬೇಕು ಕೂಡ. ಆದ್ದರಿಂದ ನಾನಿವತ್ತು ಮಾಮಾ ಅರ್ತ್ ಅವರ ಬೀಟ್ರೂಟ್ ಹೈಡ್ರಾ ಫುಲ್ ಲೈಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಮತ್ತು ವಿಟಮಿನ್ ಸಿ ಡೈಲಿ ಗ್ಲೋ ಲೈಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಬಗ್ಗೆ ತಿಳಿಸ್ತಾ ಇದ್ದೀನಿ, ಅಂದರೆ ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಇನ್ನು ಈ ಬೀಟ್ರೂಟ್ ಹೈಡ್ರಾ ಫುಲ್ ಲೈಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಏನಿದೆ, ಇದನ್ನು ಬೀಟ್ರೂಟ್ ಮತ್ತು ಹೈಲೋರಾನಿಕ್ ಆ್ಯಸಿಡ್ನ ಬಳಸಿ ತಯಾರು ಮಾಡಿದ್ದಾರೆ. ಬೀಟ್ರೂಟ್ ಬಂದು ನಮ್ಮ ಸ್ಕಿನ್ಗೆ ನ್ಯಾಚುರಲ್ ಗ್ಲೋ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಹೈಲೋರಾನಿಕ್ ಆ್ಯಸಿಡ್ ಬಂದು ಇದರಿಂದ ನಮ್ಮ ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಮಾಡಿ ಸ್ಕಿನ್ನ ಸಾಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ವಿಟಮಿನ್ ಸಿ ಗ್ಲೋ ಲೈಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ವಿಟಮಿನ್ ಸಿ ಮತ್ತು ಟರ್ಮರಿಕ್ನ ಬಳಸಿ ತಯಾರು ಮಾಡಿದ್ದಾರೆ. ಇದರಿಂದ ನಮ್ಮ ಸ್ಕಿನ್ ಬಂದು ಬ್ರೈಟನ್ ಮಾಡುತ್ತೆ. ನ್ಯಾಚುರಲ್ ಗ್ಲೋ ಜೊತೆಗೆ 24 ಅವರ್ಸ್ವರೆಗೂ ನಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಮಾಡುತ್ತೆ. ನಿಮಗೂ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಿಚನ್ 2024 ಅನ್ನೋ ನಾನು ಕೂಪನ್ ಕೋಡ್ ಬಳಸಿದ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮಾಮಾರ್ತ್ ಪ್ರಾಡಕ್ಟ್ಸ್ಗಳೆಲ್ಲ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಹಾಗೆ ಮಾಮಾರ್ತ್ ವೆಬ್ಸೈಟಲ್ಲೂ ಕೂಡ ಚೆಕ್ ಮಾಡ್ಬೋದು. ಹಾಗೆ ಇದು ನಮ್ಮ ಇಂಡಿಯಾದ ಬ್ರ್ಯಾಂಡ್ ಕೂಡ, ಪ್ಲಾಸ್ಟಿಕ್ ಪಾಸಿಟಿವ್ ಹಾಗೆ ಡರ್ಮಟಾಲಜಿಕಲಿ ಟೆಸ್ಟ್ ಆಗಿರುವಂತಹ ಪ್ರಾಡಕ್ಟ್. ಹಾಗೆ ಈ ಮಾಯ್ಶ್ಚರೈಸರ್ ಕ್ರೀಮ್ನ ಫೇಸ್ ಮತ್ತು ಹ್ಯಾಂಡ್ ಮಾತ್ರ ಅಲ್ಲ, ನಮ್ಮ ಓವರ್ ಆಲ್ ಬಾಡಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಮಾಮಾ ಅರ್ತ್ ಅವರು ಕಸ್ಟಮರ್ ಫೀಡ್ಬ್ಯಾಕ್ನ ತೊಗೊಂಡು ಪ್ರಾಡಕ್ಟ್ನ ತಯಾರು ಮಾಡ್ತಾರೆ. ಲೈಕ್ ಆನಿಯನ್ ಶಾಂಪೂನು ಕೂಡ ಇದೇ ರೀತಿ ತಯಾರು ಮಾಡಿದ್ರು. ಇನ್ನು ನಮ್ಮ ಈ ಮಾಮಾ ಅರ್ತ್ ಅವರ ಪ್ರಾಡಕ್ಟ್ಸ್ಗಳು ಆನ್ಲೈನ್ ಅಲ್ಲದೆ ಆಫ್ಲೈನ್ ಅಂದರೆ ನಿಮ್ಮ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಅವೈಲೇಬಲ್ ಇದೆ ಫ್ರೆಂಡ್ಸ್. ಒಂದ್ಸರಿ ಚೆಕ್ ಮಾಡಿ. ನನಗಂತೂ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಅನಿಸ್ತು. ಯಾಕಂದರೆ ಇದ್ರ ಫ್ರಾಗ್ರೆನ್ಸ್ ಕೂಡ ಹಾಗೆ ಇದೆ, ಇದ್ರ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಈ ಎರಡು ಪ್ರಾಡಕ್ಟ್ ಕೂಡ ತುಂಬ ಇಷ್ಟ ಆಯಿತು. ಸೊ ವಿತ್ ಝೂಮಲ್ಲೂ ಕೂಡ ನನ್ನ ಫೇಸ್, ನನ್ನ ಸ್ಕಿನ್ನ ಅಪ್ಲೈ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ. ಬೇಕಂದರೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ. ಓಕೆನಾ ಫ್ರೆಂಡ್ಸ್, ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ರೆಡಿ ಆಗೋದಾಯ್ತು. ಇವಾಗ ಶಾಪ್ ಕಡೆಗೆ ಹೊರಡ್ತಾ ಇದ್ದೀವಿ. ಖುಷಿಮಾಗೆ ರೆಡಿ ಮಾಡಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಕೆಲಸಗಳು ಇದ್ದಾವೆ ಮನೇಲೂ, ತುಂಬ ಕೆಲಸ ಮುಗಿಸ್ಬಿಟ್ಟು ಇವಾಗ ಆ ಕಡೆಗೆ ಹೊರಡೋದಲ್ವಾ ಯೂಶಲಿ. ಖುಷಿಮಾ ಇಲ್ಲಿ ರೆಡಿಯಾಗಿರೋ ತೋರಿಸ್ತೀನಿ. ವಾವ್ ಖುಷಿಮಾ, ಹಾಯ್ ಮಾಡು, ಹಲೋ ಮಾಡು ಎಲ್ರಿಗೂ, ಹಲೋ ಹಲೋ ಮಾಡು. ಕ್ಲೈಮೇಟ್ ಫುಲ್ಲು ಇವತ್ತು ಫುಲ್ ಕಂಪ್ಲೀಟಾಗಿ ಇನ್ನು ಮೋಡ ಮುಚ್ಚಿದ ವಾತಾವರಣ ನೋಡಿ. ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಿಟ್ಟೆ ಸಾರಿ, ಆಗಲೇ ಮಣ್ಣನ್ನು ಇಲ್ಲಿ ನೋಡಿ, ಮಣ್ಣೆಲ್ಲ ಚೆಲ್ಬಿಟ್ಟು ಬಂದವಳೆ. ಎಲ್ಲ ಕಸ ಗುಡಿಸಿ ವರ್ಷ ಆಗಿದೆ, ಮತ್ತೆ ಚೆಲ್ಲಿರೋದು ನನ್ನ ಮಗಳು. ಖುಷಿ ನೋ ನೋ ಬಾ ಈ ಕಡೆ, ಬಾ ಬೇಗ ಈ ಕಡೆ. ನೋನು ಇಲ್ಲ ಏನೂ ಇಲ್ಲ, ಬಾ ನಡಿ ಒಳಗಡೆ ನಡಿ. ನೀವು ಫಸ್ಟ್ ಹಾಂ ಖುಷಿ ಚುಚ್ಚುತ್ತಾ? ನಡಿ ಹೋಗೋಣ, ನಡಿ ಹೋಗೋಣ. ಅವಳೆ ಶೂಸ್ ಹಾಕೊಂಡು ರೆಡಿ ಆಗಿದ್ದಾಳೆ. ಖುಷಿ ಮನೆ ಇವತ್ತು ರೆಡಿ ಫುಲ್ಲು. ಹೋಗೋ ಬರಲ್ಲ. ಓಕೆ, ಇವಾಗ ಬೇಗ ಹೊಡುವ. ಯಾಕಂದರೆ ಅಲ್ಲಿ ವಿಡಿಯೋ ಶೂಟ್ ಮಾಡೋದಿದೆ, ಯಾವುದು ವಿಡಿಯೋಗಳಿಲ್ಲ ಬ್ಯಾಲೆನ್ಸು, ಅದಕ್ಕೋಸ್ಕರ ಇವಾಗ ಹೋಗಿನೇ ವಿಡಿಯೋ ಮಾಡಿ ಹಾಕಬೇಕು. ಅದಕ್ಕೇನೆ ನೀವು ಹೋಗುವ ಫ್ರೆಂಡ್ಸ್. ಮತ್ತೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲಿ ಬಂದ್ಬಿಟ್ಟು ಮಳೆ ಬರ್ತಾ ಇದೆ ಇವಾಗ. ಇವತ್ತು ಯಾಕೋ ಬೆಳಗಿಂದ ಮೋಡ ಮುಚ್ಕೊಂಡಂಗಿತ್ತು, ಮಳೆ ಬರ್ತಾ ಇದೆ. ಇವಾಗ ಒಂದಷ್ಟು ಹೊಸ ಕಲೆಕ್ಷನ್ಸು ಜಾಸ್ತಿ ನಮ್ಮ ಶಾಪಲ್ಲಿ ಏನಂತಂದರೆ ತುಂಬ ಜಾಸ್ತಿ ಸೆಮಿ ಕ್ರೇಪ್ ಜಾಸ್ತಿ ಕೇಳ್ತಾ ಇರ್ತಾರೆ. ಸೆಮಿ ಕ್ರೇಪ್ ಸ್ಟಾಕ್ ಬಂದಿದೆ. ಸೊ ಆದ್ದರಿಂದ ಇವಾಗ ಅದು ವಿಡಿಯೋ ಹಾಕಿದ್ದೆ. ಬೆಂಟೆಕ್ಸ್ ಬಾರ್ಡರ್ಲಿ ಸಕ್ಕತ್ತಾಗಿದೆ ಅದು. ಸೊ ನಿಮ್ಗೆ ಏನಾದ್ರು ಅಪ್ಡೇಟ್ಸ್ ಬೇಕಂತಂದರೆ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಯೂಟ್ಯೂಬ್ ಆಗಿರ್ಬೋದು, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಫಾಲೋ ಮಾಡಿ. ಇವಾಗ ಬಂದು ಮೈಸೂರು ಸ್ಯಾರಿ ಕಲೆಕ್ಷನ್ಸೇ ಜಾಸ್ತಿ ಆಗ್ತಾ ಇರೋದು. ಇದೆಲ್ಲ ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ವಿ. ಇದು ಅಷ್ಟೇ ನೋಡಿ, ಗೋಲ್ಡ್ ಏನು ಲೈನ್ ಟೈಪ್ ಬರುತ್ತೆ. ಇದು ಅಷ್ಟೇ ಸಖತ್ತಾಗಿದೆ. ಕಲರ್ಸ್ ಆಪ್ಷನ್ ಇದು ಅಷ್ಟೇ ಜಾಸ್ತಿ ಮೂವಿಂಗ್ ಇರೋವಂಥದ್ದು. ಇದೆಲ್ಲ ಹೋಗ್ತಾ ಇದೆ. ಹಾಗೆ ಬಂದು ಇದೊಂದು ಕಲೆಕ್ಷನ್, ಇದು ತುಂಬ ಇಷ್ಟ ಆಯಿತು ನನಗೆ. ಇದು ಏನೋ ರಾಯಲ್ ಬ್ಲೂಗೆ ಈ ಕಲರ್ ಕಾಂಬಿನೇಷನ್ನು ಈ ಸ್ಯಾರಿ ಅಷ್ಟೇ. ಇದು ಈ ಎಲಿಫೆಂಟ್ ಡಿಸೈನ್ ಬಂದಿದೆ. ಇದು ಅಷ್ಟೇ ಚೆನ್ನಾಗಿದೆ. ಹಾಗೆ ಇದು ಅಷ್ಟೇ ನನಗೆ ಆ್ಯಕ್ಚುಲಿ ನಾನೇನಂತಂದರೆ ಎಲ್ಲ ನನಗೆ ಯಾವ ಥರ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೊಂಡೇ ತರೋವಂಥದ್ದು. ನಮಗೇನಂದರೆ ಆನ್ಲೈನ್ ನನಗಿನ ಆಫ್ಲೈನು ಈ ಥರ ವೀಡಿಯೋ ಹಾಕಿದ ತಕ್ಷಣ ಪಟ್ ಅಂತ ಬಂದುಬಿಡ್ತಾರೆ ಆಫ್ಲೈನು. ಅದು ಖುಷಿ ಆಗುವಂಥ ವಿಚಾರ. ಇವಾಗ ಕಲೆಕ್ಷನ್ ಬಂದು ಇದು ಹಾಕಿದ್ವಿ.
ಸೊ ಬೆಂಟೆಕ್ಸ್ ಪೌಡರ್ ದೊಡ್ಡದು ಬರುತ್ತಲ್ಲ ಅದು ಹಾಕ್ತಿದ್ದೀವಿ ವಿಡಿಯೋ. ಕಲೆಕ್ಷನ್ ಅಂತೂ ಮಸ್ತ್ ಇದೆ, ಒಂದೊಂದು ಥರ ಕಲೆಕ್ಷನ್ ಇರೋ ಅಂಥದ್ದು. ಇಲ್ಲಿ ಈ ಥರ ಅಂದರೆ ಕಲರ್ಸ್ ಆಪ್ಷನ್ ಇರೋ ಅಂಥದ್ದು ಮಸ್ತಿದೆ. ಹಾಗೆ 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 ಇಲ್ಲ ಅಲ್ಲಿದೆ ಇನ್ನೊಂದಷ್ಟು. ಇಲ್ಲಿ ಸುಮ್ಮನೆ ಇವಾಗ ವೀಡಿಯೋ ಮಾಡಿದ್ಮೇಲೆ ಒಂದಷ್ಟು ಕಲೆಕ್ಷನ್ನು ಒಂದು ಸೆಟ್ ಪೂರ ಇಲ್ಲಿ ಜೋಡಿಸಿದ್ದೀವಿ, ಇನ್ನೊಂದಷ್ಟು ಸೆಟ್ಟೆಲ್ಲ ಆ ಕಡೆ ಆದಂಗಿದೆ. ಸೊ ಹೀಗೆ ಮಾಡ್ತಾಯಿದ್ದೀವಿ. ಮಳೆ ಅಲ್ಲಿ ಮೋಡ ಮುಚ್ಕೊಡೋದು. ಇವಾಗ ಬಂದು ಸೋಂಬತ್ತು ಖುಷಿಮಾನ ಕರ್ಕೊಂಡು ಹೋದ್ರು. ರಕ್ಷಿತ್ ಕಾಫಿ ಮಾಡ್ಕೊಬಂದ, ಕೊಡಿದ್ವಿ. ಬ್ಯುಸಿ ಆಗಿಬಿಟ್ಟೆ ಬೆಳಗ್ಗೆಯಿಂದ ನಾನು. ಅದರಿಂದ ಇವಾಗ ಸೋಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಖುಷಿಮಾಗೆ ಸ್ವಲ್ಪ ಜ್ವರ ಬಂದಿತ್ತು ಅಂತ ಹೇಳಿದ್ನಲ್ಲ, ಹಾಗೆ ಸ್ವಲ್ಪ ಇದು ಲೂಸ್ ಮೋಷನ್ ಥರ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ಹೋಗ್ಬಿಟ್ಟು ತೋರಿಸ್ಕೊಂಬರ್ತೀನಿ ಹಾಸ್ಪಿಟ್ಲಿಗೆ ಇರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ನನಗೂ ಬರ್ತೀಯಾ ಅಂತ ಹೇಳಿದ್ರು. ಆಮೇಲೆ ನಾನು ಇನ್ನೇನಿಲ್ಲ, ಹೋಗಿ ನನಗೆ ವೀಡಿಯೋ ಮಾಡೋದಿದೆ ಇಲ್ಲೇ ಅಲ್ವಾ, ಅವರಪ್ಪ ಅಂದರೆ ನನಗೆ ಸೇಫೇ ಇನ್ನೇನು ಅಂತ ಹೇಳಿದೆ. ಇಲ್ಲೇ ಹತ್ರನೇ ಇರೋದು ಹಾಸ್ಪಿಟಲು, ಅದಕ್ಕೆ ಹೋಗಿ ಇದು ಮಾಡ್ಕೊಂಡು ಬರ್ತಾರೆ ಇನ್ನೇನು. ಓಕೆ, ಒಂದೆರಡು ಟೈಮ್ ಜ್ವರ ಬಂದುಬಿಟ್ಟಿತ್ತು, ಅದಕ್ಕೋಸ್ಕರ ಹೀಗಾಯಿತು. ಇಲ್ಲ ಅಂತ ಅಂದಿದ್ದರೆ ಏನು ಪ್ರಾಬ್ಲಮ್ ಇರಲಿಲ್ಲ. ಹಾಗೆ ಬೆಳಗ್ಗೆ ಒಂದೆರಡು ಸರಿನೂ ಹಿಂಗೆ ಆಯಿತು. ಓಕೆ, ನಮ್ಮ ಮೇಡಮ್ ಅವ್ರು ಬ್ಯುಸಿ ಇದ್ದಾರೆ ಇವತ್ತು. ಇಲ್ಲಿ ಅಂಜು ಫುಲ್ ಬ್ಯುಸಿ, ಅಂದರೆ ಆರ್ಡರ್ಸ್ ಬರ್ತಾಯಿದ್ದೆಲ್ಲ ತೊಗೊತಿದ್ದಾಳೆ. ಮೈಸೂರು ಸಿಲ್ಕ್ ಎಲ್ಲ ಅಲ್ಲಲ್ಲೇ ಜೋಡಿಸಿದ್ದಾರೆ ಒಂದಷ್ಟು, ಎಲ್ಲ ಕಲರ್ಸ್ ಅನ್ನೋ ಥರ. ಇನ್ನೊಂದಷ್ಟು ಹಿಂದೆಗಡೆ ಸ್ಟಾಕ್ ಅಲ್ಲಿ ಹಿಂದೆ ಆದಂಗೆ ಇಟ್ಟಿದ್ದೀವಿ ಕಲೆಕ್ಷನ್ಸ್ನ. ಹೀಗೆ ಓಕೆ, ಇವಾಗ ಕಾಫಿ ಕುಡಿದ್ವಲ್ಲ, ಮೈಂಡ್ ಒಂದು ಸ್ವಲ್ಪ ಫ್ರೆಶ್ ಅಂತ ಅನ್ನಿಸ್ತು. ಕೊಡ್ಬಿಟ್ಟು ಸುಮ್ಮನೆ ಹಾಗೆ ಕೂತ್ಕೊಂಡಿದ್ವಿ. ಬರ್ತದೆ ಆರ್ಡರ್ಸ್. ಇನ್ನೊಂದೆರಡು ವೀಡಿಯೋ ಮಾಡಬೇಕು ಇವಾಗ. ಆ್ಯಕ್ಚುಲಿ ಅದು ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಏನು ಕೀರ್ತಿಯವ್ರು 100 ರೂಪಾಯಿ 4 kg ಅಂತ ಹೇಳ್ಬಿಟ್ಟು ಏನೋ ತಂದವ್ರೆ ಈರುಳ್ಳಿ. ಅದರಲ್ಲಿ ನಮಗೆ ಅರ್ಧ ಅವ್ರಿಗೆ ಅರ್ಧ ಅಂತೆ. ಮದುವೆ ಪ್ರಯುಕ್ತ ಸರಿಯಾಗಿ ಅಡುಗೆ ಮಾಡಲ್ವಂತೆ. ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಅಲ್ವಾ. ಬಬ್ಬು ಜೊತೆ ಖುಷಿ ಇದ್ಲು, ಹಾಸ್ಪಿಟ್ಲಿಗೆ ಹೋಗಿದ್ರಿಂದ ಮಿಸ್. ಮಲ್ಕೊಂಡಿದ್ನಂತ? ಮಲಗಿಲ್ವಂತ? ಮಲ್ಕೋತಾನ ಹೋಗಿದ ತಕ್ಷಣನೇ? ಅದೇ ಹೇಳ್ತೀನಿ ಅವ್ರಿಗೆ ಮಲಗಿಸಿ ಅಂತ, ಮಲಗಿಸಿಲ್ಲ. ಹೌದಾ? ಅಲ್ಲ, ಮಲಗಿಸಕ್ ಟ್ರೈ ಮಾಡಿದ್ರಂತ ಮಲ್ಕೊಂಡಿಲ್ಲ. ಎಲ್ಲ ಲೈನ್ ಎಲ್ಲ ಆನ್ ಮಾಡ್ಬಿಟ್ಟವನೆ, ಲೈಟ್ ಎಲ್ಲ ಆನ್ ಮಾಡ್ಬಿಟ್ಟವನೆ. ತುಳಸಿ ಹಬ್ಬ ಅಲ್ವಾ, ಅದಕ್ಕೆ. ಇವತ್ತಂತೆ ಹೌದಾ? ಇರ್ಲಿ. ಕರೆಂಟ್ ಹೋಗಿದ್ದು ಇವಾಗ ಹೊರಗಡೆ ಬಂದೆ. ಹಂಗಷ್ಟರಲ್ಲಿ ಕರೆಂಟ್ ಬಂತು. ಇವಾಗ ಹೀಗೆ ಹೊರಗಡೆ ಬಂದೆ. ಪಾನಿಪುರಿ ತಿಂತಾ ಇತ್ತು ತಾತ. ಆಲ್ರೆಡಿ ಎಲ್ಲೊಂದು ತಾತ ಹೋಗ್ತಾ ಇದೆ, ನಿಂತ್ಕೊಂಡು ಪಾನಿಪುರಿ ತಿಂತಾ ಇತ್ತು. ಇವನು ಹಿಂದಿನಲ್ಲಿ ಏನೇನೋ ಹೇಳ್ತವನೆ. ತಾತಂಗೆ ಅದು ಅರ್ಥ ಆಗ್ತಾ ಇಲ್ಲ ಪಾಪ. ಚೆನ್ನಾಗಿತ್ತು. ನಾನು ಹಿಂಗೆ ಕ್ಯಾಮ್ರಾ ಆನ್ ಮಾಡೋಷ್ಟರಲ್ಲಿ ಹೊರಟ್ಬಿಟ್ರು ತಾತ. ಲಾಸ್ಟ್ ನಾನು ಪಾನಿಪುರಿ ತಿಂದಿದ್ದೆ, ಚೆನ್ನಾಗಿದೆ, ಟೇಸ್ಟ್ ಇರುತ್ತೆ, ಚೆನ್ನಾಗಿ. ನಾನು ಅನ್ಕೊತಾ ಇದ್ದೆ ಏನು ಇಷ್ಟೊಂದು ಪಾನಿಪುರಿ ತಿಂತಾರಲ್ಲ ಇಲ್ಲೆಲ್ಲರೂ ಬಂದು ಖಾಲಿನೇ ಮಾಡ್ಕೊಂಡು ಹೊಟ್ಟೋಗ್ತಾರೆ. ನಿಜ ಹೇಳ್ಬೇಕು, ಎಷ್ಟು ಬಿಸ್ನೆಸ್ ಆಗುತ್ತೆ ಗೊತ್ತಾ ಪಾನಿಪುರಿಯಿಂದನೂ ಇಷ್ಟೊಂದು ಬಿಸ್ನೆಸ್ ಆಗುತ್ತೆ ಗೋಲ್ಗಪ್ಪಯಿಂದ ಅಂತ. ಚೆನ್ನಾಗುತ್ತೆ ಬಿಸ್ನೆಸ್. ಅದರೆಲ್ಲ ಖಾಲಿ ಮಾಡ್ಕೊಂಡೇ ಹೋಗೋದು. ಸೊ ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಹೋಗ್ಬೇಕು. ಖುಷಿಮಾನ ಹಾಸ್ಪಿಟ್ಲಿಂದ ಕರ್ಕೊಬಂದ್ಬಿಟ್ಟು, ಸೊ ಅದಕ್ಕೆ ಬಾ ಮನೆಗೆ ಅಂತ ಹೇಳಿದ್ರು. ಅದರಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಓಕೆ, ಮನೆಗೆ ಹೋಗ್ಬೇಕು. ಇವತ್ತು ಫ್ರೆಂಡ್ಸ್ ಮನೆಗೆ ಹೊರಡ್ತಾ ಇದ್ದೀನಿ. ನೋಡೋಕ್ಕೂ ಮುಂಚೆ ಒಂದಷ್ಟು ಡ್ರೆಸ್ ಕಲೆಕ್ಷನ್ಸ್ನೆಲ್ಲ ಇದೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಎತ್ತೆಲ್ಲ ಇಟ್ಟಿದ್ದೀನಿ ಬಂಡಲ್ ಗಟ್ಟಿ. ನನಗೆ ಬರಲ್ಲ ಆಗೋದೆಲ್ಲ ನಾನೇ ಬಟ್ಟೆ ತೊಗೊಂಡ್ಬಿಡ್ತಾ ಇದ್ದೀನಿ. ಹಂಗಾಗ್ಬಿಟ್ಟಿದೆ ಕತೆ. ನನಗೆ ಇದು ಕಾರ್ಡ್ ಸೆಟ್ ಇದು ತುಂಬ ಇಷ್ಟ ಆಗಿದೆ. ಅದರಿಂದ ತೊಗೊಂಡೋಗ್ತೀನಿ ಅಂತ ಹೇಳಿಲ್ಲ, ಎಲ್ಲ ಖಾಲಿ ಆಗ್ತಾಯಿದೆ. ನಾನು ಇನ್ನೂ ತೊಗೊಂಡೋಗಿಲ್ಲ ಅದಕ್ಕೆ. ಹಾಗೆ ಇದೊಂದು ಲಾಂಗ್ ಕಾರ್ಡ್ ಸೆಟ್, ಇದು ರಯಾನ್ ಮೆಟೀರಿಯಲ್ ಇರೋದು, ಸಖತ್ತಾಗಿತ್ತು. ನನಗೆ ಅದು XL ಸೈಜಲ್ಲಿ ನನಗೆ ಬೇಕಾಗಿರೋದು, ಇವಾಗ ತೊಗೊಂಡೆ. ಹಾಗೆ ಇದೊಂದು ಬ್ರ್ಯಾಂಡೆಡ್ ಹೊಸದು ಸಿಲ್ಕ್ ಮೆಟೀರಿಯಲಲ್ಲಿ ಬರುತ್ತಲ್ಲ, ಇದೊಂದು ಡ್ರೆಸ್ ಸದ್ಯಕ್ಕೆ ಇದೊಂದು ಇದೆ XL ಸೈಜಲ್ಲಿ. ಹಾಗೆ ಈ ಕಲರ್ನಲ್ಲೊಂದು ಇದಿಷ್ಟು ಇವಾಗ ಸದ್ಯಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇದೆ ಇನ್ನೂ ನನಗಿನ ನನ್ನ ಸ್ಟಾಫ್ಸೇ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಎತ್ತಿಟ್ಟಿದ್ದಾರೆ. ಸಂಬಳ ಅಲ್ಲಲ್ಲೇ ಕಟ್ ಮಾಡಿಬಿಟ್ಟು ಕೊಡಬೇಕು, ಹಂಗಿಟ್ಟು ಇಟ್ಕೊಂಡಿದ್ದಾರೆ. ಅದು ಯಾವಾಗ ತೊಗೊತಾರೋ ಗೊತ್ತಿಲ್ಲ. ಹಾಂ, ನೋಡುವ. ಓಕೆ, ನನಗೆ ಈ ಕಲರಲ್ಲಿ ಬೇಕಾಯ್ತು ಆ್ಯಕ್ಚುಲಿ. ಸೊ ಈ ಕಲರಲ್ಲಿ ನಾನು ಇಲ್ಲದೆ ಇರುವಾಗ ಕಸ್ಟಮರ್ ಬಂದಿದ್ದಾರೆ, ಆಫ್ಲೈನು ಕೊಟ್ಬಿಟ್ಟಿದ್ದಾರೆ. ಸೊ ಮಿಸ್ ಆಗೋಯ್ತು. ಇದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ. ಸೊ ಓಕೆ, ಇವಾಗ ಬಂದು ನಾನು ಇದ್ರ ಹತ್ರ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಹೋಗಿ ಏನು ಮಾಡ್ತಾಯಿದ್ದಾಳೆ ಖುಷಿಮಾ ಏನು ನೋಡಿಬಿಟ್ಟು ಒಂಚೂರು ಅಲ್ಲಿ ಜ್ಯೂಸ್ ತೊಗೊಂಡೋಗ್ಬೇಕಂತೆ. ಸರ್ ಕಸ್ಟಮರ್ ಕಾಲ್ ಮಾಡ್ತವ್ರು ಜಾಸ್ತಿ. ಪ್ಲೀಸ್ ನೋಡೋರು ಏನಾದ್ರು ಕಸ್ಟಮರ್ಸ್ ವ್ಯೂವರ್ಸ್ ಆಗಿದ್ರೆ
ಜಾಸ್ತಿ ಕಾಲ್ಸ್ ಮಾಡಬೇಡಿ, ವಾಟ್ಸಪ್ ಮಾಡಿ. ಯಾಕೆಂದರೆ ತುಂಬ ಕಾಲ್ಸ್ ಬರ್ತಾಯಿದ್ರೆ ನಾವು ಇಲ್ಲಿ ಆರ್ಡರ್ಸ್ ತೊಗೊಳಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಓಕೆ ಕೊಟ್ಬಿಡ್ತೀನಿ ಅಂಜು. ಹೇಳಿ RK. ಇನ್ನು ಮನೆಗೆ ಬಂದ್ವಿ. ಕೀರ್ತಿರು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ತಾ ಇರ್ತಾರಲ್ಲ, ತುಂಬ ಟಯರ್ಡ್ ಆಗ್ತಾಯಿದ್ರು. ನನಗೆ ಅಲ್ಲಿ ಶಾಪ್ ಹತ್ರ ಬಂದಾಗಲೂ ತುಂಬ ಟಯರ್ಡ್ ಆಗಿರೋ ಥರ ಇದ್ದರು. ಅದರಿಂದ ಹೇಳಿದೆ, ಬನ್ನಿ ಕೀರ್ತಿ ಮನೆಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಡ್ತೀನಿ ತಿನ್ನೋರಂತೆ ಅಂತ. ಅದಕ್ಕೆ ಆಯಿತು ನಿಖಿತಾ. ಆ್ಯಕ್ಚುಲಿ ಬೆಳಗ್ಗೆ ತಿಂಡಿಗೆ ಕರ್ತಿದ್ದೆ, ಆಮೇಲೆ ಹಿಂದಿನ ದಿನ ಇಲ್ಲ ನಿಖಿತಾ ಅಂತ ಹೇಳಿ ಎಲ್ಲೋ ಹೋಗ್ಬೇಕಾಯ್ತು ಹೊರಗಡೆ ಅಂತ ಹೇಳಿದ್ದು ಮಾಡಿದರು. ಅದರಿಂದ ಇವತ್ತು ಸರಿ ಬರ್ತೀನಿ ನಿಖಿತಾ ಹಾಗಿದ್ರೆ ನಾನು ಅಂತ ಹೇಳಿದರು. ಬಂದರು, ಮಾತಾಡ್ಕೊಂಡು ಕೂತಿದ್ರಾ. ಸರಿ ನಾನು ಮುದ್ದೆಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ರಕ್ಷಿತ್ 3 ದಿನದಿಂದ ಹೇಳ್ತಿದ್ದೆ, ಅಮ್ಮ ಆನಿವರ್ಸರಿ ಅಂತ ಹೋಟ್ಲಿಗೂ ಕರ್ಕೊಂಡೋಗ್ಲಿ, ಏನು ಟ್ರೀಟು ಕೊಡಿಸ್ಲಿಲ್ಲ, ಅಟ್ಲೀಸ್ಟ್ ಏನಾರು ಬಜ್ಜಿನಾರು ಮಾಡ್ಕೊಡಮ್ಮ ಅಂತ 3 ದಿನದಿಂದ ಕೇಳ್ತಾಯಿದ್ದೆ. ನಾನು ಮಾಡಿಕೊಟ್ಟಿರಲಿಲ್ಲ, ಬೇಡ ಅಂತ. ಇನ್ನೇನು ಕೀರ್ತಿರು ಬಂದರೆ ಕೀರ್ತಿರ್ಗೆ ಇಷ್ಟ ಆಗುತ್ತಂತೆ ನಾನು ಮಾಡೋ ಬಜ್ಜಿ ಮತ್ತು ಪನ್ನೀರ್ ಪಕೋಡ ಮಾಡಿದ್ದೆ ಲಾಸ್ಟ್ ಟೈಮ್ ಬಜ್ಜಿ, ಅದು ತುಂಬ ಇಷ್ಟ ಆಗಿತ್ತು. ಆ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ ನಿಖಿತಾ ಅಂತ ಹೇಳ್ತಾಯಿದ್ರು. ಸೊ ಅದು ಒಬ್ರೊಬ್ರು ಕೈ ರುಚಿ ಒಂದೊಂದು ಥರ ಇರುತ್ತೆ, ಟೇಸ್ಟ್ ಒಂದೊಂದು ಥರ ಬರುತ್ತೆ. ಸೊ ನನಗೆ ಗೊತ್ತಲ್ಲ, ಯೂಶ್ವಲಿ ನನಗೆ ಯಾರಿಗಾರು ಮಾಡಿಕೊಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಖುಷಿ. ಅದರಲ್ಲೂ ಈ ಟೈಮ್ನಲ್ಲಿ ನನಗೆ ಆ್ಯಕ್ಚುಲಿ ಮಾಡ್ಕೊಡೋಕೆ ಆಗ್ತಾಯಿಲ್ಲ ಅಷ್ಟೇ. ಪಾಪ ಅವ್ರು ಎಷ್ಟೊಂದು ಕೊಟ್ಟು ಕಳಿಸ್ತಾರೆ. ನನ್ನ ಕೈಲಾದ ಇಷ್ಟ ಆದರೂ ಮಾಡೋಣ ಅಂತ ನಾನು ಸರಿ ರಕ್ಷಿತು ಕೇಳ್ತಿದ್ನಲ್ಲ, ತುಂಬ ಬಾಳೆಕಾಯಿ ಇತ್ತು ಒಂದು ಮನೆಯಲ್ಲಿ, ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಏನು ಬೇಡ, ಬಾಳೆಕಾಯಿ ಮಾಡಬೇಡಣ, ಇಡು ಇಷ್ಟ ಆಗುತ್ತೆ ಎಲ್ರಿಗೂ ಅಂತ ಮುದ್ದೆಗೆ ಇಟ್ಟಿದ್ದೀನಿ. ಸಾಂಬಾರು ಮೊಳಕೆ ಹುಳಿಕಾಳು ಸಾಂಬಾರು ಹಾಗೆ ಇತ್ತಲ್ಲ. ಕೀರ್ತಿರು ಬರ್ತಾ ಹಾಗೆ ಮೊಸಪ್ಪು ಸಾರು ತಂದಿದ್ರು. ಅವ್ರ ಮನೇಲಿ ಮೊಸಪ್ಪು ಸಾರು ತೊಗರಿ ಕಾಳು ಹಾಕಿಲ್ಲ ಮಾಡಿದ್ರಂತೆ. ಅದರಲ್ಲಿ ಇವರೆಲ್ಲ ರಕ್ಷಿತೆಲ್ಲ ಮುದ್ದೆ ತಿಂತಾರೆ. ಕೀರ್ತಿ ನಾವೆಲ್ಲ ಏನು ಮೊಳಕೆ ಹುಳಿಕಾಳು ಯಾರು ಯಾವುದ್ರೆಲ್ಲರೂ ತಿನ್ನಲಿ, ಒಟ್ಟಿನಲ್ಲಿ 2 ಥರ ಸಾಂಬಾರು ಇತ್ತು ಅಷ್ಟೇ. ಅದ್ರ ಜೊತೆ ಸೈಡ್ಸಿಗೆ ಇದು. ಆಮೇಲೆ ರಿದಿ ಬೊಬ್ರು ಮನೆಯಲ್ಲೇ ಬಿಟ್ಟು ಬಂದಿದ್ರು. ಆಮೇಲೆ ರಿದ್ದಿಗೆ ಬೊಬ್ರಿಗೆ ಕೊಟ್ಟು ಕಳಿಸಿದ್ವಿ, ಬಜ್ಜಿ ತೊಗೊಂಡೋಗಿ ಕೊಟ್ಟು ರಕ್ಷಿತ್ ಮಕ್ಕಳಿಗೆ ತಿನ್ನಲಿ ಅಂತ. ಅಷ್ಟರಲ್ಲಿ ಬೊಬ್ರೂ ಕೂಡ ಜೊತೆಯಲ್ಲೇ ಕರ್ಕೊಂಡ್ಬಿಟ್ಟ ರಕ್ಷಿತ್ತು, ಬಜ್ಜಿ ಕೊಟ್ಬಿಟ್ಟು ರಿದಿಗೆ ಮಕ್ಕಳಿಗೆ. ಸೊ ಇನ್ನು ಖುಷಿಮಾ ಮತ್ತು ಇವರೆಲ್ಲ ಆರಾಮಾಗಿ ಆಟ ಆಡ್ತಾಯಿದ್ರು. ಅಂದರೆ ಬೊಬ್ರು ಸಿಕ್ಬಿಟ್ನಲ್ಲ ಇನ್ನು ಏನು ಫುಲ್ ಗಲಾಟೆ. ಕೀರ್ತಿರು ಹೇಳ್ತಾಯಿದ್ರು, ನಾನು ಸ್ವಲ್ಪ ಆರಾಮಾಗಿರೋಣ ಅಂತ ಇಬ್ಬರೂ ಮನೇಲಿ ಬಿಟ್ಟು ಬಂದರೆ, ಇಲ್ಲಿ ರಕ್ಷಿತ್ ಕರ್ಕೊಂಬಂದ್ಬಿಟ್ಟೇನೋ ಅಂತ ಇದ್ರು. ಯಾಕಂದರೆ ತುಂಬ ಸ್ಟ್ರೆಸ್ ಆಗುತ್ತಲ್ವ, ಒಂದು ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ ಕೊಡೋದಂದರೆ ಒಬ್ಬೊಬ್ರು ಮನೆಗೂ ಹೋಗಬೇಕು ಬರಬೇಕು, ಓಡಾಟ ಜಾಸ್ತಿ ಅಲ್ವ ಅದಕ್ಕೆ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಮತ್ತು ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಬಂದು ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದಾಳ್ತಿದ್ದಂಗೆ ಎಲ್ಲರೂ ಪೇಷಂಟ್, ನೆನ್ನೆ ಖುಷಿ ಪೇಷಂಟ್ ಆಗಿದ್ಲು, ಇವಾಗ ಎಲ್ಲರೂ ಪೇಷಂಟ್ ಆಗ್ಬಿಟ್ಟವ್ರೆ. ಸೊ ಇನ್ನು ಆಫೀಸಿಗೆ ಹೋಗಿಲ್ಲ, ಅವ್ರ ಪಾಪ ಹುಷಾರಿಲ್ಲ. ಇವಾಗ ಅವ್ರಿಗೂ ಯಾಕೋ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟಿದೆ ಅಂತೆ, ಅದಕ್ಕೆ ಹೆವಿ ಅಂತ ಅಲ್ಲಿ ತಿಂಡಿ ಕೊಟ್ಟಿದ್ದೀನಿ ತಿಂತವ್ರೆ. ಇಲ್ಲಿ ಬೆಳಗ್ಗೆನೇ ವಾಂತಿ ಅಂತ ಹೇಳ್ಬಿಟ್ಟು ಅವನಲ್ಲಿ ನೋಡ್ಕೊಂಡವನೇ. ಇವನದಂತೂ ಪ್ರಾಬ್ಲಮ್ ಏನು ಅಂತ ನನಗೆ ಗೊತ್ತು. ಯಾಕೆ ಅಂತಂದರೆ ಮಂಡಕ್ಕಿ ಬಾಳೆಹಣ್ಣು ಅಂತ ಹೆವಿ ಮಾಡ್ಕೊಂಡು ತಿಂತಾನೆ ಇದ್ದ. ಸೊ ಅದಕ್ಕೋಸ್ಕರ ಅವನಿಗೆ ಹಂಗಾಗಿದೆ, ಅದಂತೂ ಪಕ್ಕ ಗೊತ್ತು. ಇವಾಗ ಬಂದು ನಾನು ತಿಂಡಿ ಅದಕ್ಕೋಸ್ಕರ ಅಂತಲೇ ಇವಾಗ ಇಡ್ಲಿ ಮಾಡಿ ಬೇಳೆ ಸಾರು ಮಾಡಿದೆ. ನೀನು ನಮಗೆ ನಿನ್ನೆ ಮೊಳಕೆ ಹುಳಿಕಾಳು ಸಾರು ಮಾಡಿದ್ವಾ. ಸೊ ಅಂದರೆ ಮೊಳಕೆ ಹುಳಿಕಾಳು ಸಾರು ಅಂದರೆ ಇವತ್ತು ಮತ್ತೆ ಮೊಳಕೆ ಹುಳಿಕಾಳು ಬಸ್ಸಾರು ಮಾಡೋಣ ಅಂದ್ಕೊಂಡೆ, ಅದಾಗಲ್ಲ. ಅದಕ್ಕೆ ಬೇಳೆ ಸಾರು 2 ದಿನವೂ ಮತ್ತೆ ಕಾಳು ಸಾರು ಆಗಲ್ಲ. ಅದಕ್ಕೋಸ್ಕರ ಇವಾಗ ಬೇಳೆ ಸಾರು ಮಾಡಿಬಿಟ್ರೆ ಇಡ್ಲಿಗೆ ಆಗುತ್ತೆ ಅಂತ. ಸೊ ಇಡ್ಲಿ ಒಂದು ಒಬ್ಬೆ ಆಯಿತು, ಸೊಂಗೆ ಹಾಕ್ಕೊಟ್ಟೆ. ಖುಷಿಮಾ ಎದ್ದಿದ್ಲು ಮತ್ತೆ ಹೋಗಿ ಮಲ್ಕೊಂಡಿದ್ದಾಳೆ. ಅವಳಿಗೆ ಸಿರಪ್ ಹಾಕಬೇಕು ಇವಾಗ. ಈ ಗ್ಯಾಸ್ಟ್ರಿಕ್ಕಿಂದೆಲ್ಲ ಸಿರಪ್ ಕೊಟ್ಟಿದ್ದಾರೆ, ಅದೆಲ್ಲನೂ ಹಾಕ್ಬೇಕು ಇವಾಗ. ಹಾಕ್ಬಿಟ್ಟು ಅವ್ಳಿಗೆ ಮಾಡೋಣ ಅಂದ್ಕೊಂಡ್ರೆ ಇಲ್ಲಿಂದ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಅಲ್ಲಿ ಮಲ್ಕೊಂಬಿಟ್ಟವಳೆ. ಸೊ ಒಂದು ಒಬ್ಬೆ ಇಡ್ಲಿ ಮಾಡಿದಾಯಿತು, ತೋರಿಸ್ತೀನಿ. ಒಂದು ಒಬ್ಬೆ ಇಡ್ಲಿ ಮಾಡಿದಾಯಿತು. ಬೇಳೆ ಸಾರು ಅಲ್ಲಿ ಬೀನ್ಸ್ ಹಾಕ್ಬಿಟ್ಟು ಮಾಡಿದೆ, ಚೆನ್ನಾಗಿರುತ್ತೆ ಅಂತ ಘಮ ಅಂತ ಇದೆ. ಸೊ ಇನ್ನು ಇಡ್ಲಿ ಇತ್ತು. ಸೊ ಇವಾಗ ಬಂದು ಇದಕ್ಕೆ ಹಾಕಬೇಕು. ಇದೇನಂದರೆ ಬ್ಯಾಲೆನ್ಸ್ ಇರಬೇಕಿಲ್ಲ ಅಂದರೆ ಉಡ್ಕೊಂಡ್ಬಿಡುತ್ತೆ, ಹುಡುಕ್ಸ್ಕೊಂತ ಆ ಕಡೆಗೆ ಬ್ಯಾಲೆನ್ಸ್. ಅದಕ್ಕೆ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಯಲ್ಲಿ ಇಡ್ಲಿ ಇಟ್ಟಾಕೋದು ಕಷ್ಟ. ನೀರಿಟ್ಟಿದ್ದು ಒಂದು ಆಯ್ತಲ್ಲ. ಇಡ್ಲಿ ಮಾತ್ರ ಸಕ್ಕತ್ತಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ. ಮಸ್ತ್. ಏನಂದರೆ ಇಡ್ಲಿ ಹಿಟ್ಟು ಕೆಲವೊಂದು ಟೈಮ್ ತುಂಬ ಗಟ್ಟಿ ಇದ್ರೂ ಇಡ್ಲಿ ಚೆನ್ನಾಗಿ ಬರೋಲ್ಲ. ಇದು ಮೀಡಿಯಲ್ಲಿ ತೆಳುವಾಗಿದೆ, ಅದಕ್ಕೆ ಚೆನ್ನಾಗಿ ಬಂದಿದೆ. ಓ ಅಂತವ್ರೆ. ಇಲ್ಲಿ ಇದು ಕ್ಯಾಪ್ ಟೈಪ್ ಬರುತ್ತೆ. ನನ್ನ ಮಗಳು ಏನು ಕಿತ್ತು ಎಲ್ಲೋ ಬಿಸಾಕ್ಬಿಟ್ಟವಳೆ, ಸಿಗಲಿಲ್ಲ ಅದು, ಅದರಿಂದ ಅದೊಂದು ಸ್ವಲ್ಪ ಕಷ್ಟ. ಇವಾಗ ಅಷ್ಟೇ, ಕ್ಲೋಸ್ ಸಾಕು. 2 ಒಬ್ಬೆ ಇಡ್ಲಿ ಬಂದು
ಚೆನ್ನಾಗಿ ಬಂದಿದೆ ಇಡ್ಲಿ. ತೆಗೆದ್ರೆ ತಿನ್ನೋಕ್ಕೂ ಆಗುತ್ತೆ ಅಂತ ಇಡ್ಲಿ ಸಾಂಬಾರು ನೋಡಿದ್ರೆ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ ಇವಾಗ. ಸಾಂಬಾರು ಬೇರೆ ಚೆನ್ನಾಗಿರಲ್ಲ, ಸೊ ಅದಕ್ಕೆ ತಿನ್ನಬೇಕು. ತಿಂದು ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ಪಾತ್ರೆಗಳೇನು ಜಾಸ್ತಿ ಇಲ್ಲ, ಅದೆಲ್ಲ ಏನೋ ಎಲ್ಲ ಎತ್ತಿಡ್ಬೇಕು ಪಾತ್ರೆಗಳನ್ನ. ಸೊ ಹೀಗೆ ಚಿಕ್ಕ ಕೆಲಸ ಮಾಡಿಬಿಟ್ಟು ಬೇಗ ಖುಷಿಯಾಗಿ ಫಸ್ಟು ಸಿರಪ್ಗಳ ಹಾಕಬೇಕು. ಸಿರಪ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಅದು ಹಾಕ್ಬಿಟ್ಟು ಮತ್ತೆ ಆಮೇಲೆ ಸಿಗುವ. ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಆಯಿತು ಕಂಪ್ಲೀಟಾಗಿ. ಕಿಚನ್ ಕ್ಲೀನ್ ಆಯಿತು, ಮನೆ ಕಸ ಮನೆ ಆಯಿತು. ಖುಷಿ ಮಾಡಿ ಬಾಲ್ಕನಿಯಲ್ಲಿ ಆಟ ಆಡ್ತಿದ್ದಾಳೆ. ತೋರಿಸ್ತೀನಿ ನಮ್ಮ ಮನೆ ಪೇಷಂಟ್ಗಳನ್ನ. ಇಲ್ಲೊಬ್ಬ ಪೇಷಂಟು ಅವ್ರು ಕಂಪ್ಲೀಟಾಗಿ ನೋಡ್ಕೊಂಬಿಟ್ಟವ್ರೆ. ಇಷ್ಟ ಮಾಡ್ತಾರೆ ಆಯಿತಾ. ಇಲ್ಲೊಬ್ಬರು ಪೇಷಂಟು, ಅದು ಅಲ್ಲೊಬ್ರು ಪೇಷಂಟ್ ಆಟ ಆಡ್ತವ್ರೆ. ಸೊ ಹಿಂಗಾಯಿತು. ನಾನು ಮನೆ ಕ್ಲೀನ್ ಆಯ್ತು. ಇವಾಗ ಹೋಗಿ ಫ್ರೆಶಪ್ ಆಗ್ಬಿಡ್ತಂತು ಅಂತಂದರೆ ಪೂಜೆ ಮಾಡಬೇಕು. ಹಾಗಾಗಿ ಎಲ್ಲ ಕೆಲಸ ನಾನು ಇನ್ನು ಶಾಪ್ ಕಡೆಗೆ ಹೊರಡಬೇಕು. ಅದರಿಂದ ಸೊ ಇದಾಗಿತ್ತು ನಿನ್ನೆಯಿಂದ. ಇವತ್ತಿನ ಬ್ಲಾಗ್ ಮಾಡೋಕ್ಕಾಗ್ತಲ್ಲ. ಸೊ ಈ ಹುಷಾರಿಲ್ಲದೆ ಇರೋದ್ರಿಂದ ಖುಷಿಗೆ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು ಅಷ್ಟೇ. ಅದಕ್ಕೋಸ್ಕರ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು. ಹಾಗೆ ಆಯ್ತು, ಬೇಳೆ ಸಾರಾಯಿತು, ಇಡ್ಲಿನೂ ಇದೆ, ರೈಸ್ ಮಾಡಿದಾಯಿತು, ಎಲ್ಲ ರೆಡಿ ಇದೆ. ಅವ್ರೇನಿಲ್ಲ ನನಗೆ ಏನು ಬೇಡ ಅಡುಗೆ, ಸ್ವಲ್ಪ ರಸ ಅಂತಿದ್ದೀನಿ, ಮೊಸರನ್ನ ತಿಂತೀನಿ ಅಂತ ನನಗೆ ಹೊಟ್ಟೆ ತುಂಬ ಹೊಟ್ಟೆ ಎಲ್ಲ ತೋರಿಸ್ದಂಗೆ ಆಗ್ತದೆ. ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದರು. ನೋಡಿ ಮೆಡಿಸಿನ್ಗಳು, ಪ್ರಿಸ್ಕ್ರಿಪ್ಷನ್ಸು ಎಲ್ಲ ಇಲ್ಲೇ ಅಪ್ಪ ಮಗಳು ಮತ್ತು ಮಕ್ಕಳು ಮಗಂದು ಈ ಥರ ಎಲ್ರಿಗೂ ಅಲ್ಲಲ್ಲೇ ಇದೆ. ಮೆಡಿಸಿನ್ಗಳು ತಗೊತಾರೆ. ನಾನು ಸ್ವಲ್ಪ ಲೇಟಿಗೆ ಹೋಗೋಣ ಶಾಪ್ ಹತ್ರ ಅಂತ ನೋಡಬೇಕು. ಖುಷಿನ ಆದರೆ ಸ್ಕೂಲಿಗೆ ಬರ್ತೀನಿ, ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಹೇಗಾಗುತ್ತೋ ಹಾಗೆ. ನಾನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿ ಎಂಡ್ ಮಾಡ್ತೀನಿ. ಅದೇ ನಾನು ಹೊಸ ಬ್ಲಾಗ್ ಮುಂದೆ ಸಿಗ್ತೀನಿ. ಬ್ಲಾಗ್ ಇಷ್ಟ ಆದರೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.